ಫಾರೆಸ್ಟ್ ಮಧ್ಯದಲ್ಲಿ ಇರೋ ಒಂದು ಸಣ್ಣ ಗೌರ್ಮೆಂಟ್ ಸ್ಕೂಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಈ ಕಡೆ ಸುತ್ತ ಫಾರೆಸ್ಟ್. ನಮ್ ಡೈಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರ, ಚೆನ್ನಾಗಿದಾರ. ಇಲ್ಲಿ ಚಿಕನ್ ಸಾರು ಇದೆ, ಇಲ್ಲಿ Hey guys, welcome back to my new vlog. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಗೈಸ್, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಮನೇಲಿ ಹುಚ್ಚಿಡಿತಾ ಇದೆ. ಸೊ ಇಲ್ಲಿ ನೋಡಿ, ನಮಗೆಲ್ಲ ಗೊತ್ತಾಗೋಯ್ತು ನಮ್ಮ ಡೈಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರ, ಚೆನ್ನಾಗಿದಾರ. ನೋಡಿದ್ರ ಗೈಸ್, ಏನು ವ್ಲಾಗ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸಿಕ್ಕಿದ್ನ ಏನಾದ್ರು ಸಿಕ್ಕಿದೆ ಎಲ್ಲ ತಾವು ವ್ಲಾಗ್ ಮಾಡಿ ಆಗ್ತಾ ಇದ್ದೀನಿ ಅಷ್ಟೇ. ನೋಡಿ, ಊಟ ಮಾಡ್ತಾ ಇದ್ದೀರಿ, ಅದನ್ನು ವ್ಲಾಗ್ ಮಾಡಿ ಆಗ್ತೀವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಪ್ಲೇಟ್ ಜಾಗ ಊಟ ಮಾಡೋದು. ಊಟ ಇಲ್ಲಿ ಚಿಕನ್ ಸಾರು ಇದೆ, ಇಲ್ಲಿ ಕುಕ್ಕರಲ್ಲಿ ಗೈಸ್. ಊಟ ಆದ್ಮೇಲೆ ಸಿಗುವ, ಊಟ ಮಾಡ್ಕೊಂಡು ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಊಟ ಆದ್ಮೇಲೆ ಸಿಗುವ ಗೈಸ್. ಇವಾಗ ಟೈಮ್ 4 ಗಂಟೆ ಆಗಿದೆ. ಮನೇಲಿ ಹುಚ್ಚಿಡಿತಾ ಇದೆ. ನಮಗೆ ಇಲ್ಲಿ ಸ್ವಲ್ಪ ಒಂದು 1 ಕಿಲೋಮೀಟ್ರ್ ಹೋದರೆ ಒಂದು ಫಾರೆಸ್ಟ್ ಇದೆ. ಅಲ್ಲಿ ಹೋಗಿ ನೋಡ್ಕೊಂಡು ಬರೋ, ಬೈಕಲ್ಲಿ ಹೋಗುವ. ಒಬ್ಬನೇ ಹೋಗ್ತಾ ಇದ್ದೀನಿ, ಬನ್ನಿ ನೋಡ್ಕೊಂಡು ಬರೋ. ಜಾಗ ಅಂತೂ ಸಖತ್ತಾಗಿದೆ, ತೋರಿಸ್ತೀನಿ. ಲೆಟ್ಸ್ ಗೋ ಬ್ರೋ. ಗೈಸ್, ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ಹುಲ್ಲಿದೆ ಅಂತ ದನ ಬಂದಿದೆ. ಯಾಕ್ರೋ ಹೇಳೋದು ಕೇಳೋದು ಬಂದಿದ್ದೀರಾ? ಗಿಡ ಇದೆ, ಗಿಡ ನೆಟ್ಟಿದೀವಿ, ಅದನ್ನ ತಿನ್ಬಿಟ್ರೆ ಭಯ. ಹುಲ್ಲು ತಿನ್ನೋದು ಓಕೆ, ಬಟ್ ಗಿಡ ತಿಂದ್ರೆ ಭಯ. ಏನೋ ಕರಿಯ ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಗೈಸ್, ನಮ್ಮ ಮನೆ ಹತ್ರ ಫಾರೆಸ್ಟ್ ಇದೆ ಅಂತ ಹೇಳಿದಲ್ಲ, ನೋಡಿ ಈ ಫಾರೆಸ್ಟ್ ಹತ್ರನೇ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್. ಆ ಕಡೆ ಫಾರೆಸ್ಟ್ ನೋಡಿದ್ರ, ಒಂದು ಗೇಟ್ ಆದ್ರೆ ಆ ಕಡೆ ಫಾರೆಸ್ಟ್ ಇದೆ ನೋಡಿ. ಅದ್ರ ಪಕ್ಕನೇ ಇದೆ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು. ತೋರಿಸ್ತೀನಿ ನೋಡಿ, ನೋಡಿದ್ರ ನೋಡಿ ಗೈಸ್, ಫಾರೆಸ್ಟ್ ಮಧ್ಯದಲ್ಲಿ ಇರೋ ಒಂದು ಸಣ್ಣ ಗೌರ್ಮೆಂಟ್ ಸ್ಕೂಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಈ ಕಡೆ ಸುತ್ತ ಫಾರೆಸ್ಟ್. ನೀವು ಎಂತೆಂತೆಲ್ಲ ಸ್ಕೂಲ್ ನೋಡಿದೀರಾ ನೋಡಿ. ನಮ್ಮೂರಲ್ಲಿ ಫಾರೆಸ್ಟ್ ಅಲ್ಲಿ ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್. ನೋಡಿದ್ರಾ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಲ್ ಗ್ರೌಂಡ್ ಕೂಡ ಇದೆ ಈ ಕಡೆ. ಹಂಗೆ ನಾವು ನಮ್ಮೂರಲ್ಲಿ ಇಂಥದೆಲ್ಲ ಇದೆ ಗುರು. ನೋಡಿ ಇಲ್ಲಿ ಸ್ಕೂಲ್ ಗ್ರೌಂಡ್ ಇದೆ, ಸ್ಟೇಜ್ ಇದೆ. ಸಣ್ಣ ಗೌರ್ಮೆಂಟ್ ಸ್ಕೂಲ್ ನಮ್ಮೂರಲ್ಲಿ ಇರುವಂಥದ್ದು, ಫಾರೆಸ್ಟ್ ಮಧ್ಯದಲ್ಲಿ ಇರೋದು. ಬನ್ನಿ ಆ ಕಡೆ ಫಾರೆಸ್ಟ್ ಹತ್ರ ಹೋಗೋ. ಆನೆ ಇರ್ಬೋದು, ಇದ್ರೆ ಓಡ್ಲೇಬೇಕು. ನಮಗೆಲ್ಲ ಅಭ್ಯಾಸ, ಆನೆ ಇದ್ರು ಓಡ್ತೀವಿ ನಾವು. ನೋಡಿ ಇಲ್ಲೊಂದು ಗೇಟ್ ಇದೆ ಗೈಸ್. ನಮ್ಮ ಊರಲ್ಲಿ ನೋಡಿ, ಫಾರೆಸ್ಟ್ ನೋಡಿ, ಇಲ್ಲಿ ಎಲ್ಲ ಸುತ್ತಮುತ್ತ ಫಾರೆಸ್ಟ್ ಇದೆ. ಸೊ ಇಲ್ಲಿ ಒಂದು ಟ್ರಂಚ್ ಇದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಟ್ರಂಚ್ ಇದು ಯಾಕೆ ಅಂತ ಹೇಳಿದ್ರೆ, ಆನೆ ಫಾರೆಸ್ಟ್ ಇಂದ ದಾಟಿ ಬರಬಾರ್ದು ಅಂತ. ಅಂದ್ರೆ ಇಲ್ಲಿ ಒಂದು ಪುಟ್ಟ ಮನೆ, ಇದು ಮನೆ ಅಲ್ಲ, ಇದು ಆಕ್ಚುಲಿ ಇಲ್ಲಿ ಫಾರೆಸ್ಟ್ ಆಫೀಸರ್ಸ್ ಇಲ್ಲಿ ನೈಟ್ ಇಲ್ಲಿ ಸ್ಟೇ ಆಗ್ತಾರೆ. ನೋಡಿ ಇಲ್ಲಿ ಟ್ರಂಚ್ ಇದೆ, ನೋಡಿದ್ರ? ನಾನು ತೋರಿಸ್ತೀನಿ. ಇಲ್ಲಿ ಒಂದು ಸಣ್ಣ ಮನೆ ಇದೆ ನೋಡಿ, ಇದು ಸುತ್ತ ಟ್ರಂಚ್ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಆನೆ ದಾಟಿ ಬರಬಾರ್ದು ಅಂತ. ಇವಾಗಲೂ ಆನೆ ಬಂದ್ರೆ ನಾನು ಇಲ್ಲೇ ಸಿಕ್ಕಾಕೊಂಡಂಗೆ, ಆ ಕಡೆ ಹೋಗಕ್ಕಾಗಲ್ಲ. ನೋಡಿ ಒಂದು ಸಣ್ಣ ಮನೆ ಇದೆ. ಮನೆ ಅಲ್ಲ ಇದು, ಆ್ಯಕ್ಚುಲಿ ಇದು ಫಾರೆಸ್ಟ್ ಅವರಿಗೆ, ಫಾರೆಸ್ಟ್ ಆಫೀಸರ್ ಇರ್ತಾರೆ ನೋಡಿ,
ಅವ್ರಿಗೆ ಇರೋಕೇನೋ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು ಮನೆ ಥರ ಒಂದು ಸಣ್ಣ ಪುಟ್ಟ ಸಣ್ಣದು. ಬನ್ನಿ ಆ ಕಡೆ ಹೋಗುವ. ನೋಡಿ ಟ್ರೆಂಚ್ ಹೇಗಿದೆ ಅಂತ. ಇಲ್ಲಿ ಯಾವಾಗ ಬೇಕಾದ್ರೂ ಆನೆ ಬರ್ಬೋದು, ಇವಾಗ ಬೇಕಾದ್ರೂ ಬರ್ಬೋದು. ನಾನು ಹೋಗ್ಬೇಕು. ಆನೆ ಬಂದರೆ ಮುಗೀತು ಕತೆ. ಆನೆ ಬಂದರೆ ಮುಗೀತು ಕತೆ. ನೋಡಿದ್ರ ಫಾರೆಸ್ಟ್ ನೋಡಿದ್ರ ಹೇಗಿದೆ ಅಂತ ನೋಡಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಇಲ್ಲಿ ಯಾರೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವಾಗ ಯಾವಾಗ ಬೇಕಾದ್ರೂ ಇಲ್ಲಿ ಕಾಡು ಪ್ರಾಣಿಗಳು ಬರ್ಬೋದು. ಫಾರೆಸ್ಟ್ ಇದು ಯಾವ ಫಾರೆಸ್ಟ್ ಅಂತ ಹೇಳಿದ್ರೆ ನಾಗರಹೊಳೆ ಫಾರೆಸ್ಟಿಗೆ ಸೇರುತ್ತೆ ಇದು. ನೋಡಿ ನೋಡಿದ್ರಾ. ಬನ್ನಿ ಹೋಗುವ. ಇನ್ನೇನು ಏನು ಮಾಡೋಕ್ಕಾಗಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.